ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಬದಲಾಗಿದೆ ಕಾಲ, ಗೆದ್ದಿದೆ ಸಂವಿಧಾನ. ಕಳೆದ 4 ವರ್ಷಗಳಿಂದ ಕನ್ನಡಿಗರ ಕಣ್ಣ ಮುಂದೆಯೇ ನಡೆದಿದ್ದ ಆ ಒಂದು ಶೈಕ್ಷಣಿಕ ಸಂಘರ್ಷಕ್ಕೆ ಇವತ್ತು ಅಧಿಕೃತವಾಗಿ ಮರಣ ಶಾಸನ ಬರೆಯಲಾಗಿದೆ. ಹೌದು ವೀಕ್ಷಕರೇ, 2022ರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಶಿಕ್ಷಣದ ಕನಸಿನ ಮೇಲೆ ಎಳೆದಿದ್ದಂತಹ ಆ ಬ್ಯಾನ್ ಎನ್ನುವಂತಹ ಬೇಲಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕಿತ್ತೆಸೆದಿದೆ. ಇದು ಕೇವಲ ಒಂದು ಸರ್ಕಾರಿ ಆದೇಶದ ಬದಲಾವಣೆಯಲ್ಲ, ಇದು ಜ್ಞಾನದ ಹಕ್ಕಿಗಾಗಿ ನಡೆದ ಸುದೀರ್ಘ ಹೋರಾಟಕ್ಕೆ ಸಿಕ್ಕ ಐತಿಹಾಸಿಕ ಜಯ. ಈ ಮಹತ್ವದ ಬದಲಾವಣೆಯ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. 2022ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ವಿವಾದಾತ್ಮಕ ಸಮವಸ್ತ್ರ ಆದೇಶವನ್ನ ಹಿಂಪಡೆಯಲಾಗಿದೆ. ಇದರ ನೇರ ಅರ್ಥವೇನು ಅಂತ ಹೇಳಿದ್ರೆ, ಇಂದಿನಿಂದ ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಯಾವುದೇ ಭಯ ಇಲ್ಲದೆ ಅಥವಾ ಆತಂಕವಿಲ್ಲದೆ ಹಿಜಾಬ್ ಧರಿಸಿ ತರಗತಿಗೆ ಹಾಜರಾಗಬಹುದು. ಕೇವಲ ಹಿಜಾಬ್ ಮಾತ್ರ ಅಲ್ಲ, ಜನಿವಾರ, ಪೇಟ, ರುದ್ರಾಕ್ಷಿ ಸೇರಿದಂತೆ ಎಲ್ಲಾ ಧರ್ಮಗಳ ಸಾಂಪ್ರದಾಯಿಕ ಗುರುತುಗಳಿಗೂ ಸರ್ಕಾರ ಈಗ ಹಸಿರು ನಿಶಾನೆಯನ್ನ ತೋರಿಸಿದೆ. ಸರ್ಕಾರದ ಈ ನಿರ್ಧಾರದ ಮಹತ್ವ ಅರ್ಥವಾಗಬೇಕಂದ್ರೆ ನಾವೊಮ್ಮೆ ಇತಿಹಾಸದ ಪುಟಗಳನ್ನ ತಿರುವಿ ನೋಡ್ಲೇಬೇಕು. ನೆನಪಿಸ್ಕೊಳ್ಳಿ ಆ ದಿನಗಳನ್ನ ಒಮ್ಮೆ. ಉಡುಪಿಯ ಆ ಸರ್ಕಾರಿ ಕಾಲೇಜಿನ ಮೆಟ್ಟಿಲುಗಳ ಮೇಲೆ ನಿಂತು ಕಣ್ಣೀರಿಟ್ಟ ಆ 6 ಜನ ವಿದ್ಯಾರ್ಥಿಗಳ ಮುಖಗಳು ಇವತ್ತಿಗೂ ನಮ್ಮ ಕಣ್ಣು ಮುಂದೆಯೇ ಇದೆ. ಧರ್ಮದ ಹೆಸರಿನಲ್ಲಿ ರಾಜಕೀಯದ ಚದುರಂಗದಾಟದಲ್ಲಿ ಆ ಪುಟ್ಟ ಹೆಣ್ಣು ಮಕ್ಕಳನ್ನ ತರಗತಿಯಿಂದ ಹೊರಗಿಡಲಾಗಿತ್ತು. ಕೇಸರಿ ಶಾಲು ವರ್ಸಸ್ ಹಿಜಾಬ್ ಅನ್ನುವಂತಹ ಕಿಡಿ ಇಡೀ ರಾಜ್ಯವನ್ನೇ ಹೊತ್ತಿ ಉರಿಸಿತ್ತು. ಮಂಡ್ಯದ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮುಸ್ಕಾನ್ ಕಿರುಚಾಡುವ ಗುಂಪಿನ ಮುಂದೆ ಏಕಾಂಗಿಯಾಗಿ ನಿಂತು ಕೂಗಿದ ಧ್ವನಿ ಜಾಗತಿಕ ಮಟ್ಟದಲ್ಲಿ ಪ್ರತಿಧ್ವನಿಸಿತು. ಆ ಒಂದು ಕಿಚ್ಚಿನ ಬೆನ್ನಲ್ಲೇ ಫೆಬ್ರವರಿ 5, 2022ರಂದು ಅಂದಿನ ಸರ್ಕಾರ ಶಿಕ್ಷಣ ಕಾಯ್ದೆ 1983ರ ಅಡಿಯಲ್ಲಿ ಹಿಜಾಬ್ ನಿಷೇಧಿಸಿ ಆದೇಶವನ್ನ ಹೊರಡಿಸಿ ಬಿಟ್ಟಿತು. ಸಮಾನತೆ ಮತ್ತು ಸುವ್ಯವಸ್ಥೆಯ ಹೆಸರಿನಲ್ಲಿ ಜಾರಿಯಾದ ಆ ನಿರ್ಧಾರದಿಂದ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾದ್ರು. ಅನೇಕರು ಪರೀಕ್ಷೆ ಬರೆಯಲಾಗದೆ ಕಣ್ಣೀರಿಡ್ತಾ ಮನೆಗೆ ಮರಳಿದ್ರು. ಅವತ್ತು ಆ ಮಕ್ಕಳ ಶಿಕ್ಷಣದ ಹಕ್ಕನ್ನ ಕಿತ್ತುಕೊಂಡವರಿಗೆ ಪಶ್ಚಾತ್ತಾಪ ಇರಲಿಲ್ಲ. ಆದ್ರೆ ನ್ಯಾಯದ ದೇವತೆ ಮಾತ್ರ ಸುಮ್ಮನಿರ್ಲಿಲ್ಲ. ಈ ನೋವಿನ ಕತೆ ಮುಂದೆ ಹೈಕೋರ್ಟ್ ಮೆಟ್ಟಿಲೇರಿತು. ಅಲ್ಲಿ ಹಿಜಾಬ್ ಕಡ್ಡಾಯವಲ್ಲ ಅನ್ನುವಂತಹ ತೀರ್ಪು ಬಂದರೂ ಕೂಡ ಹೋರಾಟ ನಿಲ್ಲಿಲ್ಲ. ಪ್ರಕರಣ ಸುಪ್ರೀಂ ಕೋರ್ಟ್ ತಲುಪಿದಾಗ ಅತ್ಯಂತ ಕುತೂಹಲಕಾರಿಯಾಗಿ ಸ್ಪ್ಲಿಟ್ ವರ್ಡಿಕ್ಟ್ ಹೊರಬಂತು. ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಅವರು ಹಿಜಾಬ್ ಧರಿಸುವುದು ವೈಯಕ್ತಿಕ ಆಯ್ಕೆ, ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಅಡೆತಡೆ ಇರಬಾರದು ಅಂತ ಸಾರುವ ಮೂಲಕ ಸರ್ಕಾರದ ನಿಷೇಧವನ್ನ ರದ್ದುಗೊಳಿಸಿದ್ರು. ಅಲ್ಲಿಂದ ವಿಸ್ತೃತ ಪೀಠದ ಮುಂದೆ ಬಾಕಿ ಇದ್ದ ಈ ಪ್ರಕರಣಕ್ಕೆ ಈಗ ರಾಜ್ಯ ಸರ್ಕಾರವೇ ತಾರ್ಕಿಕ ಅಂತ್ಯ ಹಾಡಿದೆ. ಯಾಕಂದ್ರೆ ಕೇವಲ ಬಟ್ಟೆಯ ಕಾರಣಕ್ಕೆ ಒಬ್ಬ ಹೆಣ್ಣು ಮಗಳಿಗೆ ಶಿಕ್ಷಣ ನಿರಾಕರಿಸುವುದು ನಾಗರಿಕ ಸಮಾಜಕ್ಕೆ ಮಾಡುವಂತಹ ಒಂದು ದೊಡ್ಡ ಅನ್ಯಾಯ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವ ಘೋಷಣೆ ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದಲ್ವಾ? ಅದು ಎಲ್ಲರಿಗೂ ಅನ್ವಯವಾಗಬೇಕು. ಹಿಜಾಬ್ ಧರಿಸೋದು ಅಥವಾ ಬಿಡೋದು ಅವರ ವೈಯಕ್ತಿಕ ವಿಚಾರವಾಗಿರಬಹುದು. ಆದ್ರೆ ಆಕೆ ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರೋದು ಎಲ್ಲಕ್ಕಿಂತ ಮುಖ್ಯ ಅನ್ನೋದನ್ನ ಈ ಆದೇಶ ಸಾಬೀತುಪಡಿಸಿದೆ. ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ ಮಾತು ಇಡೀ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಯಾವುದೇ ಮಗು ಒತ್ತಡದ ಮೇಲೆ ಶಾಲೆಗೆ ಬರುತ್ತೆ ಅಂದ್ರೆ ಅದು ಈ ದೇಶದ ದುರಂತ ಅನ್ನೋದು ಅವರ ಮಾತು. ಇದು ಬಿಜೆಪಿ ಸರ್ಕಾರದ ಆದೇಶವನ್ನ ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸಿದೆ. ಸಂವಿಧಾನದ ಪೀಠಿಕೆ ನಮಗೆ ಸಮಾನತೆಯನ್ನ ಹೇಳಿಕೊಡ್ತದೆ. ಜಾತಿ ಧರ್ಮದ ಹೆಸರಿನಲ್ಲಿ ಮಕ್ಕಳನ್ನ ವಿಭಜಿಸೋದಕ್ಕಿಂತ ಅವರನ್ನ ದೇಶ ಪ್ರೇಮಿಗಳನ್ನಾಗಿ ಮಾಡೋದು ದೊಡ್ಡದು ಅನ್ನುವಂತಹ ಮೌಲ್ಯವನ್ನ ಸರ್ಕಾರ ಎತ್ತಿ ಹಿಡಿದಿದೆ. ಇದು ಕೇವಲ ಒಂದು ಧರ್ಮಕ್ಕೆ ಕೊಟ್ಟಂತಹ ಅವಕಾಶ ಅಲ್ಲ, ಇದು ಜಗಜ್ಯೋತಿ ಬಸವಣ್ಣನವರ ಇವ ನಮ್ಮವ ಅನ್ನುವ ತತ್ವದ ಪ್ರತಿರೂಪ. ಶಾಲೆಗಳು ಕೇವಲ ಅಂಕ ಗಳಿಸೋದು ಫ್ಯಾಕ್ಟರಿ ಆಗಬಾರದು, ಅವು ಸಾಮರಸ್ಯದ ತಾಣವಾಗಬೇಕು. ಒಬ್ಬ ವಿದ್ಯಾರ್ಥಿ ಜನಿವಾರ ಹಾಕಿದ್ರೆ ಮತ್ತೊಬ್ಬ ಪೇಟ ತೊಟ್ರೆ ಇನ್ನೊಬ್ಬ ಹಿಜಾಬ್ ಧರಿಸಿದ್ರೆ ಅದರಿಂದ ಶಿಕ್ಷಣಕ್ಕೆ ಯಾವ ಅಡ್ಡಿಯೂ ಆಗೋದಿಲ್ಲ. ಬದಲಾಗಿ ಅದು ನಮ್ಮ ದೇಶದ ಸುಂದರ ವೈವಿಧ್ಯತೆಯನ್ನ ಜಗತ್ತಿಗೆ ತೋರಿಸ್ತದೆ. ವೀಕ್ಷಕರೇ, ಕೊನೆಗೂ ಕೂಡ ಕತ್ತಲೆ ಸರಿದಿದೆ, ಹೊಸ ಸೂರ್ಯೋದಯವಾಗಿದೆ. ಕರ್ನಾಟಕದ ಮುಸ್ಲಿಂ ಹೆಣ್ಣು ಮಕ್ಕಳು ಮತ್ತೆ ಕಾಲೇಜಿನ ಮೆಟ್ಟಿಲುಗಳನ್ನ ಹೆಮ್ಮೆಯಿಂದ ಹತ್ತಲಿದ್ದಾರೆ. ಹಿಜಾಬ್ ನಿಷೇಧದ ಆ ಕರಾಳ ಅಧ್ಯಾಯ ಈಗ ಅಧಿಕೃತವಾಗಿ ಮುಕ್ತಾಯವಾಗಿದೆ. ಇದು ನಮ್ಮ ಹೆಣ್ಣು ಮಕ್ಕಳ ಶೈಕ್ಷಣಿಕ ಸ್ವಾತಂತ್ರ್ಯಕ್ಕೆ ಸಿಕ್ಕಂತಹ ಒಂದು ದೊಡ್ಡ ವಿಜಯ. ಶಿಕ್ಷಣ ಅನ್ನೋದು ಜ್ಞಾನದ ಹಾದಿಯಾಗಬೇಕೇ ಹೊರತು ಸಂಘರ್ಷದ ಹಾದಿ ಅಲ್ಲ.
ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.